ವಿಮೋಚನಾ ಸೇನೆಯ ತಾಲೂಕು ಮತ್ತು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ. ಗಂಗಾವತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಹೊಂದಿರುವ ಹಾಗೂ ಹಲವು ದಶಕಗಳಿಂದ ರಾಜ್ಯಾದ್ಯಂತ ಸಂಘಟನೆ ಹೊಂದಿರುವ ದಲಿತ ವಿಮೋಚನಾ ಸೇನೆ ಗಂಗಾವತಿ, ಕಾರಟಗಿ ಹಾಗೂ ಯಲಬುರ್ಗಾ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ನಗರದ ಸರ್ಕಿಟ್ ಹೌಸ್ನಲ್ಲಿ ರವಿವಾರದಂದು ಜರುಗಿತು. ಸೇನೆಯ ರಾಜ್ಯ ಉಪಾಧ್ಯಕ್ಷ ಎಸ್ ದುರುಗಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುಲಗಪ್ಪ ಟಿಪುಡಿ ನೇತೃತ್ವದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಅಧ್ಯಕ್ಷರುಗಳ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಸೇನೆಯ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಯಂಕಪ್ಪ ಉಪ್ಪಾರ್, ಗಂಗಾವತಿ ತಾಲೂಕು ಅಧ್ಯಕ್ಷರಾಗಿ ಲಿಂಗಪ್ಪ ದೊಡ್ಡಮನಿ ಹೆರೂರು, ಉಪಾಧ್ಯಕ್ಷರಾಗಿ ಶ್ಯಾಮ್ ಕುಮಾರ್ ಹೈಹೊಳೆ, ಗಂಗಾವತಿ ನಗರ ಘಟಕದ ಅಧ್ಯಕ್ಷರಾಗಿ ಚಿರಂಜೀವಿ ಅಕ್ಕಿರೊಟ್ಟಿ, ಯಲಬುರ್ಗಾ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಮಾಠಲದಿನ್ನಿ, ಜಿಲ್ಲಾಧ್ಯಕ್ಷರಾಗಿ ರಮೇಶ್ ಸೋಮನಾಳ, ಉಪಾಧ್ಯಕ್ಷರಾಗಿ ಮಂಜು ಹೈವಳಿ, ಇನ್ನೋರ್ವ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಾರುತಿ ವಕ್ಕಲಕುಂಟೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹುಲಗಪ್ಪ ಟಿಪುಡಿ ಮರು ಆಯ್ಕೆಗೊಂಡಿದ್ದಾರೆ. ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಭೀಮೇಶ್ ವಡ್ಡರಕಲ್, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಗಂಗಾವತಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಗಂಗಮ್ಮ ಹೊಸಳ್ಳಿ, ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಹನುಮನಾಯಕ ಅಯೋಧ್ಯ, ಸಹ ಕಾರ್ಯದರ್ಶಿ ಶರಣಪ್ಪ ಅಜಗಲ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಹನುಮೇಶ್ ಹಣವಾಳ್, ಕಾರಟಗಿ ತಾಲೂಕು ಅಧ್ಯಕ್ಷ ಯಮನೂರಪ್ಪ ಬೋದುಗುಪ್ಪ, ಯಲಬುರ್ಗಾ ಅಧ್ಯಕ್ಷರಾಗಿ ಮಾರುತಿ ಗುಡದೂರ್, ಉಪಾಧ್ಯಕ್ಷ ಹನುಮೇಶ್ ಗುಡದನಾಳ್, ಕುಕನೂರು ತಾಲೂಕು ಅಧ್ಯಕ್ಷರಾಗಿ ಹುಲ್ಲಪ್ಪ ದೊಡ್ಡಮನಿ, ಉಪಾಧ್ಯಕ್ಷರಾಗಿ ಹನುಮಂತ ದೊಡ್ಡಮನಿ, ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಮಾನವ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಪ್ರಮಾಣ ವಚನ ಬೋಧಿಸಲಾಯಿತು. ರಾಜ್ಯ ಉಪಾಧ್ಯಕ್ಷ ಎಸ್ ದುರುಗಪ್ಪ ಮಾತನಾಡಿ, ರಾಜ್ಯ ಅಧ್ಯಕ್ಷರ ಆದೇಶದಂತೆ ಶೋಷಿತ ವರ್ಗದ ಧ್ವನಿಯಾದ ದಲಿತ ವಿಮೋಚನಾ ಸೇನೆ ನೂತನ ಪದಾಧಿಕಾರಿಗಳು ಶೋಷಿತ ಜನಾಂಗದ ಬದುಕಿಗೆ ಕಾರ್ಯಪ್ರವೃತ್ತರಾಗಬೇಕೆಂದು ಕರೆ ನೀಡುವುದರ ಮೂಲಕ ಜೊತೆಗೆ ಇತ್ತೀಚಿನ ಗಂಗಾವತಿಯಲ್ಲಿ ಜರುಗಿದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಹಾಗೂ ಜಿಲ್ಲಾ ಸಮಾವೇಶದ ಯಶಸ್ವಿಗೆ ಸಹಕರಿಸಿದವರ ಸೇನೆಯ ಎಲ್ಲ ಮನಸ್ಸುಗಳ ಅಭಿನಂದಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುಲಗಪ್ಪ ಟಿಪುಡಿ ಮಾತನಾಡಿ, ತಮಗೆ ನೀಡಿದ ಹುದ್ದೆಯನ್ನ ಜವಾಬ್ದಾರಿಯಿಂದ ನಿಭಾಯಿಸಿ ಸಂಘಟನೆಗೆ ಸಹಕಾರ ನೀಡುತ್ತಾ ದಲಿತ ವಿಮೋಚನಾ ಸೇನೆಯ ಬಲವರ್ಧನೆಗೆ ಶ್ರಮಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಾವೇಶದಲ್ಲಿ ಪಾಲ್ಗೊಂಡ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು.